ಗುಬ್ಬಿ ತಾಲೂಕಿನ ವಡ್ರುಕಟ್ಟೆ ಕೆರೆಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ಕೆರೆಯ ಮಣ್ಣನ್ನು ರೈತರ ಕೃಷಿ ಚಟುವಟಿಕೆಗಳಿಗೆ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ನೀಡುವ ಬದಲಾಗಿ ಮಾಫಿಯಾಗಳು ದುಪ್ಪಟ್ಟು ಹಣಕ್ಕೆ ಕಮರ್ಷಿಯಲ್ ಉದ್ದೇಶಗಳಿಗೆ ಮಾರಾಟ ಮಾಡುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ಇಟಾಚಿ ಮತ್ತು 5 ಟಿಪ್ಪರ್ ಲಾರಿಗಳ ಮೂಲಕ ನಿರಂತರವಾಗಿ ಮಣ್ಣು ಸಾಗಾಟವಾಗುತ್ತಿದ್ದು, ಈ ಭಾರಿ ವಾಹನಗಳ ಸಂಚಾರದಿಂದ ಸ್ಥಳೀಯ ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿವೆ. ವಿಷಯ ತಿಳಿದು ಅಧಿಕಾರಿಗಳಿಗೆ ಕರೆ ಮಾಡಿ ದೂರು ನೀಡಿದರೆ ಅವರು ನಮಗೆ ಮಾಹಿತಿ ನೀಡುವ ಬದಲು 112ಗೆ ಕರೆ ಮಾಡಿ ಎಂದು ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಅಕ್ರಮ ಮಣ್ಣು ಸಾಗಾಟವನ್ನು ತಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಸರಿ, ಇದು ಕೆರೆ ಮಣ್ಣು ತುಂಬ್ತಾ ಇದ್ರು. ನಮ್ಗೆ ಇಲ್ಲಿ ಪಕ್ಕದವರು ನಮ್ದು ತೋಟಗಳು ಮಗ್ಲಾಗಿದ್ದಾವೆ. ಯಾರು ರೈತರುಗಳೆಲ್ಲ ನಮ್ ತುಂಬ್ತಾವ್ರೆ, ಬನ್ನಿ ಎಲ್ಲ ಬರೋಣ ಅಂತ ಬಂದ್ರು. ಓದು ಯಾರು ಇಲ್ಲ, ಬೇರೆ ಇಲ್ಲ, ನಮ್ಮ ತೋಟ ಮಗಳವ್ರು. ನಿಮಗೆ ತೋಟಕ್ಕೆ ಪಕ್ಕಕ್ಕೆ ಬೇಕಾದ್ರೆ ನಿಮ್ಮ ಜಮೀನ್ಗಾದ್ರೆ ಹೊಡ್ಕೊಳ್ರಿ, ಏನು ತೊಂದರೆ ಇಲ್ಲ. ರೈತರುಗಳು ಏನು ಎಲ್ಲ ರೈತರುಗಳು ಹೊಡ್ಕೊಳಕ್ಕೆ ಏನೋ ಅನುಕೂಲ ಐತೆ, ಹೊಡ್ಕೊಳೋಣ. ಇದು ಸ್ಯಾನೆ ಹಾಳೆ ಬಿಟ್ಬಿಟ್ಟವ್ರು. ಅದು ದೊಡ್ಡ ಟಿಪ್ಪರ್ ಲಾರಿಗಳು, 5 ಲಾರಿಗಳು ಬಂದು ಟಿಪ್ಪರ್ ಲಾರಿಲಿ ಇದು ಟ್ಯಾಕ್ಟ್ರಿ ನೀವು ಒಂದು 10 ಟ್ಯಾಕ್ಟ್ರಿ ಹೊಡೆಯೋದು ಒಂದೇ, ಇದ್ರ 1 ಟ್ಯಾಕ್ಟ್ರಿ 1 ಲೋಡ್ ಆಗೋದು ಒಂದೇ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗಿ ಏನದು ಇದಕ್ಕೆ ನೀವು ಉಯ್ದಾಡೋದು ಬೇಡ, ಜನ ನಾವು ಅವರು ಎದುರು ಬಂದರೆ ಉಯ್ದಾಡೋದು ಬೇಡ. ಸಂಬಂಧಪಟ್ಟ ಅಧಿಕಾರಿಗೆ ತಹಸೀಲ್ದಾರಿಗೆ ಫೋನ್ ಮಾಡ್ಬೇಕು ಎಂದು ಮೇಮ್ ದಂಡಾಧಿಕಾರಿ ಅವರು ಬಂದು ವಿಚಾರಣೆ ಮಾಡ್ಬೇಕಿತ್ತು ಯಾವ್ದಕ್ಕಾದ್ರೂ. ಆಮೇಲೆ ದಂಡಾಧಿಕಾರಿಗಳು ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ, ನಾವಿಲ್ಲಿದ್ದೀವಿ, ನೀವೇನು ನಿಮ್ದು ಅದೇ ಇದ್ದೇ ಐತಿ ಅಂತ ದಂಡಾಧಿಕಾರಿ ತಹಸೀಲ್ದಾರು ಹಂಗಂದ್ರು. ಆ ಥರ ನಾವು ಅದಕ್ಕೆ ಏನು ಮೇಡಮ್ ನೀವು ಕೇಳೋ ಹಕ್ಕು ಇದ್ರ ನಾವು ರೈತರುಗಳು ಇದ್ರು ಜನ ನಾವು ಉಯ್ದಾಡ್ಬೇಕಾ? ಉಯ್ದಾಡಿ ಆದಮೇಲೆ ಬರ್ತೀರಾ? ಇಲ್ಲ 1 2 1 4ಗೆ ಮಾಡಿ 1 1 2 ಮಾಡಿ ಬಂದುಬಿಡ್ತಾರೆ ಅಂತವ್ರು. ಅವ್ರು ಪೊಲೀಸವ್ರು ಬಂದರು, ನಾವು ಕೇಳೋ ಹಕ್ಕು ಏನೈತೆ ಸ್ವಾಮಿ ಇದ್ರಾಗೆ? ಇದು ತಹಸೀಲ್ದಾರ್ ಬರಬೇಕು, ನಮಗೆ ರಕ್ಷಣೆ ಕೊಡ್ಬೇಕಾದ್ರೆ ನಾವು ಬರ್ತೀವಿ ಅಂದರು. ಅದು ಬಿಟ್ಟು ಇನ್ನೇನಕ್ಕೂ ಬರಲಿಲ್ಲ ಇವರು. ತಹಸೀಲ್ದಾರು ಹೇಳಿ ಸಾಕಾಯ್ತು. ಅವರು ಅಧಿಕಾರಿಗಳಂತೂ ಯಾರನ್ನೂ ಕಳಿಸ್ಲಿಲ್ಲ, ಯಾವ ಒಂದು PDOನು ಕಳಿಸ್ಲಿಲ್ಲ. ಒಂದು ಏನಾಗಿದೆ ನಿಮಗೆ ಸಮಸ್ಯೆ ಕೆರೆಯಲ್ಲಿ? ಇದು ಕೆರೆ ಕಟ್ಟೆ ಹಂಗೆ ಇತ್ತು. ಈಗಾಗಲೇ ಸುಮಾರು 3 ಅಡಿ ಆಳ ಮಣ್ಣು ತುಂಬಿದ್ರು. ಮಣ್ಣು ತುಂಬಿದ ಮೇಲೆ ಈಗ ಸಿಕ್ಕಾಪಟ್ಟೆ ಮಣ್ಣು ಆಳ ಮಾಡಿ ಈಗ ದನ ಕರ ಜನಗಳು ಮಕ್ಕಳು ಮರಿ ಬಂದು ಬಿದ್ದು ಹೋಗೋ ಲೆಕ್ಕಾಗಿ ಆಗೋಯ್ತು. ಅವರೇನೆ ಸಹ ತಡೆದಿದ್ರು ಮಣ್ಣು ಹೊಡಿಬಾಡಿ ಅಂತಾನೆ. ಆ ಥರ ಅವರೇನೆ ಬಂದು ಮಣ್ಣು ತುಂಬಕ್ಕೆ ಬಂದು ಈ ಥರ ಹಳ್ಳ ಕೆಡೋದು. ಅದರಿಂದ ನಾವು ಮಣ್ಣು ತುಂಬಾಡ ಅಂತಾನೆ ಇದು ಮಾಡಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ವಾ ನೀವು? ಅಧಿಕಾರಿಗಳಿಗೂ ಫೋನ್ ಮಾಡಿದ್ದು, ಅವರೂ ಬಂದಿದ್ದು, ಪೊಲೀಸ್ ಬಂದಿತ್ತು. ಮತ್ತು ಎಲ್ಲರೂ ಬಂದು ತುಂಬಾಡಿ ಅಂತ ಹೇಳಿ ಹೋದ್ರು. ಕೆರೆಯಲ್ಲಿ ಮಣ್ಣು ತುಂಬೋದ್ರಿಂದ ರೈತರುಗಳು ಇವಾಗ ಮಣ್ಣು ಹೊಡಿಬೇಕು ಅಂತಾರೆ, ತೋಟಕ್ಕೆ ಮಣ್ಣು ಬೇಕು ಅಂತಾರೆ. ಅದಕ್ಕೇನು ಹೇಳ್ತೀರಾ ನೀವು? ನಾವು ಎರಡು ಟ್ಯಾಕ್ಟ್ರಿಲಿ ಹೊಡ್ಕೊಳ್ಳಿ. ಟ್ಯಾಕ್ಟ್ರಿಲಿ ನಾವು ರೈತರು ಈ ಮಣ್ಣು ಸಾಗಾಟ ಎಲ್ಲಿಗೆ ಹೋಗ್ತಿತ್ತು? ಇಂತಕ್ಕೆ ಹೊಡ್ಕೊಳ್ಳಿ. ಈ ಮಣ್ಣು ಸಾಗಾಟ ಇಲ್ಲಿಂದ ಹೊಡಿತಿದ್ರಲ್ಲ, ಎಲ್ಲಿಗೆ ಹೋಗ್ತಿತ್ತು ಮಣ್ಣು? ಇದು ಪಾಳ್ಯಕ್ಕೆ ಅಲ್ಲೇನೋ ಲೇಔಟ್ ಏನೋ ಮಾಡಕ್ಕೇನೋ ಹೊಡಿತಾವ್ರೆ. ರೈತರಿಗಲ್ಲ? ಅಲ್ಲ, ರೈತರಿಗೆ. ಗುಬ್ಬಿ ಕಸ್ಬಾ ಹೋಬಳಿ, ಗುಬ್ಬಿ ತಾಲೂಕು. ಇದು ವಡ್ರುಕಟ್ಟೆ ಸರ್ವೆ ನಂಬರ್ 48 ಸರ್ಕಾರಿ ಕಟ್ಟೆ. ಈ ಕಟ್ಟೆಯಲ್ಲಿ ಮಣ್ಣನ್ನು ಅಕ್ರಮವಾಗಿ ತುಂಬಿಕೊಂಡು 3 ಅಡಿಯಿಂದ ಕೆಳಗೆ ತುಂಬಿದೆ. ನಾವು ತಹಸೀಲ್ದಾರಿಗೆ ಫೋನ್ ಮಾಡಿ ಹೇಳಿದ್ರು. ತಹಸೀಲ್ದಾರು ನಿನ್ನೆನೂ ಕಳಿಸಿದ್ರು, ಇವತ್ತು ಕಳಿಸಿದ್ರು. ಹಂಗಾದ್ರೂ 2 ಸತಿ ಬಂದರೂ ತಿರ್ಗಾ ತುಂಬ್ತಾಯಿದ್ರು. ಬಂದಿದ್ರು ತುಂಬ್ತಿದ್ರು. ಅದು ಎಲ್ಲ ಅಧಿಕಾರಿಗಳಿಗೆಲ್ಲ ಹೇಳಿದ್ರು. ನಮ್ಮ ಮೇಲೆ ದೌರ್ಜನ್ಯನೂ ಮಾಡಿದ್ರು. ನಾವು ಕೇಳಕ್ಕೆ ಹೋಗಿದ್ದೆ, ಗಲಾಟೆನೂ ಆಯಿತು. ಅದು ಕೇಳ್ತಾ ಇಲ್ಲ, ಅವ್ರು ಬಂದೂ ಇಲ್ಲ. ಮತ್ತು ತಹಸೀಲ್ದಾರ್ ಕಂದಾಯ ಇಲಾಖೆ